ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ನೋಡಿ ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪನ್ನು ಹಾಕಿ ದಾಲ್ ಮಾಡೋದನ್ನು ಹೇಗಂತ ತೋರಿಸ್ತಾ ಇದ್ದೀನಿ ನೋಡಿ. 1 ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಚಿಕ್ಕ ಕಾಫಿ ಕುಡಿಯೋ ಕಪ್ಪಿಂದ ತೊಗರಿಬೇಳೆನ ಚೆನ್ನಾಗಿ 2-3 ಸಲ ತೊಳೆದಿಡಬೇಕು. ಅದರಲ್ಲಿ ಏನಾದರೂ ಸ್ವಲ್ಪ ಎಲ್ಲ ಕಸ ಏನಾದರೂ ಇದ್ದರೆ ಹೋಗುತ್ತೆ ನೋಡಿ. ಅದಕ್ಕೆ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಟಿದ್ದೀನಿ ನೋಡಿ. ಅದಕ್ಕೆ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡಬೇಕು. ಕುಕ್ಕರ್ ಇಟ್ಟಿದ್ದೀನಿ ನೋಡಿ, ಚಿಕ್ಕ ಕುಕ್ಕರು. ಅದರಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆ ಸಾಸಿವೆ ಹಾಕಿದ ನಂತರ ಬೆಳ್ಳುಳ್ಳಿ, ಪುಟಾಣಿಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ, ಅದು ಕೂಡ ಹಾಕಿದ್ದೀನಿ. ನಂತರ ಟೊಮೆಟೊ, ಈರುಳ್ಳಿ, 1 ಈರುಳ್ಳಿ ಹೆಚ್ಕೊಂಡಿದ್ದೆ, 1 ಟೊಮೆಟೊ ಅದು ಕೂಡ ಹಾಕಿದ್ದೀನಿ ಒಗ್ಗರಣೆಯಲ್ಲಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಮೆಂತ್ಯ ಸೊಪ್ಪು ಹಾಕಬೇಕು. ನೋಡಿ, ಈಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ 4 ಹೆಚ್ಚಿಟ್ಕೊಂಡಿದ್ನಲ್ಲ, ಅದು ಕೂಡ ಹಾಕಿದೆ. ನಂತರ ಮೆಂತ್ಯ ಸೊಪ್ಪು ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ತುಂಬಾ ದಾಲು ಬೇಗನೆ ಆಗುತ್ತೆ ನೋಡಿ. ಈಗ ಸೊಪ್ಪು ಹಾಕ್ಕೊಳ್ತೀನಿ. ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು ಹೆಚ್ಚಿಟ್ಕೊಂಡಿದ್ದೆ, ದೊಡ್ಡ ಕಟ್ಟಿತ್ತಲ್ಲ, ಅರ್ಧ ಕಟ್ಟು ಸಾಕಂತ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ನೋಡಿ. ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ನೋಡಿ ಹೇಗಾಗಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಕಬೇಕು. 1 ಸ್ಪೂನ್ ಹಾಕಿದರೆ ಸಾಕು ಅರಿಶಿನ ಪುಡಿ. ಇದು ಮಸಾಲ ಪುಡಿ, ಇದು ಸಾರಿನ ಮಸಾಲ, ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿಟ್ಟಿದ್ದು, ಅದು ಕೂಡ ಹಾಕಿದ್ದೀನಿ ನೋಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈ ಚಿಕ್ಕ ಸ್ಪೂನಿಂದ 1 ಚಿಕ್ಕ ಸ್ಪೂನ್ ಸಾಲ್ಟ್ ಸಾಕು ನೋಡಿ. ತೊಗರಿಬೇಳೆ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊಪ್ಪಿನ ಜೊತೆ ಎಲ್ಲ ನೋಡಿ. ಎಲ್ಲ ಮಿಕ್ಸ್ ಆಗುತ್ತಲ್ಲ, ಈಗ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 5ರಿಂದ 6 ವಿಸಿಲ್ ತಗೊಳ್ಬೇಕು ನೋಡಿ. ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ಈಗ ನೀರು ಹಾಕಬೇಕು. ಅದೇ ಚಿಕ್ಕ ಗ್ಲಾಸಿಂದ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ 3 ಗ್ಲಾಸ್ ಆಯಿತು ನೀರು. ಅದರಿಂದ 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇನ್ನೂ 1 ಗ್ಲಾಸ್ ಹಾಕ್ಕೊಳ್ತೀನಿ ನೋಡಿ. ಅದೇ 1 ಗ್ಲಾಸ್ಗೆ ಸ್ವಲ್ಪ ಕಡಿಮೆ ಅಷ್ಟೇ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ಮುಚ್ಚಿಟ್ಬಿಡಬೇಕು ನೋಡಿ. ಇದಕ್ಕೆ ಉಪ್ಪು, ಅರಿಶಿಣ ಪುಡಿ, ಸಾಂಬಾರು ಮಸಾಲ ಎಲ್ಲ ಹಾಕಿದ್ದು ಈಗ ಮುಚ್ಚಿಟ್ಟಿದ್ದೀವಿ ನೋಡಿ. ಒಂದು 5 ವಿಸಿಲ್, 4ರಿಂದ 5 ವಿಸಿಲ್ ತಗೊಂಡ್ರೆ ಚೆನ್ನಾಗಿ ಮೆತ್ತಗಾಗುತ್ತೆ. ಬೇಗನೂ ಆಗುತ್ತೆ. ಯಾರಾದರೂ ಬಂದರೆ ಬೇಗನೆ ಒಂದು 10 ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ಇದು ದಾಲು. ಹೆಲ್ದಿ ಕೂಡ ಇದು.
ಪ್ರೋಟೀನ್ ಎಲ್ಲ ಇರುತ್ತೆ ದಾಲ್ನಲ್ಲಿ. ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಮೆಂತ್ಯ ಸೊಪ್ಪು ಕೂಡ. ಈ ಥರ ಈಸಿಯಾಗಿ ನೀವು ದಾಲ್ನ ಮಾಡಿಕೊಂಡ್ರೆ ಇದು ಅನ್ನಕ್ಕೆ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ ಈಗ 5 ವಿಸಿಲ್ ಉಜ್ಕೊಂಡಿದ್ದೆ. ಈಗ ನೋಡಿ ತೆಗ್ದಿದ್ದೀನಿ. ಮುಚ್ಚಳ ತೆಗೆದ್ರೆ ಹೇಗೆ ಕಾಣಿಸ್ತಾ ನೋಡಿ. ಸೊಪ್ಪೆಲ್ಲ ಬೆಂದಿದೆ ಚೆನ್ನಾಗಿ. ಇದನ್ನು ಚೆನ್ನಾಗಿ ಮುಗಿಸ್ಬೇಕು. ಚೆನ್ನಾಗಿ ಬೇಳೆ ಕೂಡ ಮೆತ್ತಗಾಗುತ್ತೆ. ದಾಲು ರೆಡಿ ಆಗುತ್ತೆ ನೋಡಿ. ತುಂಬಾ ಈಸಿ, 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ. ನೀವು ಮಾಡಿ ನೋಡಿ. ಇದುವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಹೀಗೆ ಚಿಕ್ಕ ಚಿಕ್ಕ ರೆಸಿಪಿಗಳನ್ನು ಹಾಕ್ತಿರ್ತೀನಿ. ನೋಡಿ ತುಂಬ ಚೆನ್ನಾಗಾಗಿದೆ. ದಾಲ್ ರೆಡಿ ಆಯಿತು. ಇದು 3 ಜನ ಊಟ ಮಾಡ್ಬೋದು. ಇದರಲ್ಲಿ 3-4 ಜನ. ಮುಚ್ಚಿಟ್ಬಿಟ್ಟಿದ್ದೀನಿ ನೋಡಿ. ಥ್ಯಾಂಕ್ ಯು.